ಸನ್ಮಾನ್ಯ ವೀಕ್ಷಕ ಬಾಂಧವರಿಗೆ ಮೈನಾ ಪ್ರಕಾಶ್ ರಾವ್ ಚಾನಲ್ ವತಿಯಿಂದ ವಂದನೆ, ಅಭಿನಂದನೆ. ಈಗ ಪ್ರಾರ್ಥನೆ. ಓಂ ಶ್ರೀ ಹರಿಹರ ಬ್ರಹ್ಮಾನಂದಾಯ ನಮಃ. ಹರಿ ಓಂ. ಓಂ ಶ್ರೀ ದತ್ತ ರಾಘವೇಂದ್ರ ಶಿರಡಿ ಸಾಯಿ ಬಾಬಾ ಗುರುದೇವತಾಭ್ಯೋ ನಮೋ ನಮಃ. ಹರಿ ಓಂ. ಓಂ ಶ್ರೀ ಗರುಡ ಆಂಜನೇಯ ವಿಶ್ವಕ್ಸೇನ ದೇವತಾಭ್ಯೋ ನಮೋ ನಮಃ. ಹರಿ ಓಂ. ಓಂ ಶ್ರೀ ಸ್ಕಂದ ಗಣಪತೆ ಶಿವ ಬ್ರಹ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ಹರಿ ಓಂ. ಓಂ ಶ್ರೀ ಲಕ್ಷ್ಮೀ ಸರಸ್ವತಿ ಭಗವತಿ ದೇವಿ ದೇವತಾಭ್ಯೋ ನಮೋ ನಮಃ. ಓಂ ಶಕ್ತಿ. ಓಂ. ಕೌ ಈಸ್ ಮೋರ್ ದನ್ ಅವರ್ ಮದರ್. ಹೌದು, ನಮ್ಮ ಹಸು ನಮ್ಮ ತಾಯಿಗಿಂತ ಹೆಚ್ಚು. ಏಕೆಂದರೆ ತಾಯಿಯಾದವಳು ಕೆಲವು ದಿನಗಳು ಮಾತ್ರ ತನ್ನ ಎಲೆಯ ಹಾಲನ್ನು ಮಕ್ಕಳಿಗೆ ಕೊಡುತ್ತಾಳೆ. ಹಿಂದೆ ಮಕ್ಕಳಿಗೆ 2-3 ವರ್ಷದವರೆಗೆ ಎದೆ ಹಾಲು ಉಣಿಸುತ್ತಿದ್ದರು. ಆದರೆ ಈಗಿನ ಕಾಲದವರು ತಮ್ಮ ಸೌಂದರ್ಯಕ್ಕೋಸ್ಕರ 6 ತಿಂಗಳಿಗೂ ಮುಂಚೆಯೇ ಎದೆ ಹಾಲು ಬಿಡಿಸಿ ಬೇಗನೆ ಹಸು ಹಾಲನ್ನು ಶುರು ಮಾಡುತ್ತಾರೆ. ಇನ್ನು ಕೆಲವು ತಾಯಿಯರಿಗೆ ಎದೆಯಲ್ಲಿ ಹಾಲು ಬರುತ್ತಿದ್ದಾಗ ಮಗು ಹುಟ್ಟುತ್ತಲೇ ಹಸುವಿನ ಹಾಲನ್ನು ಶುರು ಮಾಡುತ್ತಾರೆ. ಹಸುವಿನ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೆಲವರನ್ನು ಬಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಉಪಯೋಗಿಸುತ್ತಾರೆ. ಕೆಲವರು ಪ್ರಾಣಿಗಳ ಮರಿಗಳಿಗೂ ಹಸುವಿನ ಹಾಲನ್ನು ಕೊಡುತ್ತಾರೆ. ತಾಯಿಯ ಹಾಲನ್ನು ಬಿಡಿಸಿದ ತಕ್ಷಣದಿಂದ ಸಾಯುವ ತನಕ ಹಸುವಿನ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಮ್ಮ ಶಕ್ತಿವರ್ಧನೆಗೆ, ಆರೋಗ್ಯ ಭಾಗಕ್ಕೆ ಹಸುವಿನ ಹಾಲನ್ನೇ ಆಶ್ರಯಿಸಿರುತ್ತೇವೆ. ಯಾವುದೇ ಕಾಯಿಲೆ ಬಂದರೂ ವೈದ್ಯರು ನಮಗೆ ಗಟ್ಟಿ ಆಹಾರ ಬಿಟ್ಟು ತೆಳ್ಳಗಿನ ಆಹಾರ ಸೇವಿಸಲು ಸಲಹೆ ಮಾಡುವಾಗ ಹಾಲಿಗೆ ಮೊದಲ ಪ್ರಾಶಸ್ತ್ಯ ಕೊಡುತ್ತಾರೆ. ನಾವು ಹಸುವಿನ ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಅಲ್ಲದೆ ವಿಧವಾದ ಆಹಾರಗಳನ್ನು ಮಾಡಿಕೊಂಡು ಪ್ರಪಂಚದಾದ್ಯಂತ ಕೆಲವರನ್ನು ಬಿಟ್ಟು ಉಳಿದೆಲ್ಲರೂ ಇಲ್ಲಿಯವರೆಗೂ ಉಪಯೋಗಿಸುತ್ತಾ ಮುಂದೆಯೂ ಉಪಯೋಗಿಸುತ್ತೇವೆ. ಹಸುವಿನಿಂದ ಬರೀ ಹಾಲೇ ಅಲ್ಲದೆ ಶರೀರದ ಪ್ರತಿಯೊಂದು ಭಾಗವು ಮನುಷ್ಯನಿಗೆ ಉಪಯುಕ್ತವಾಗಿರುತ್ತದೆ. ಅದರ ತ್ಯಾಜ್ಯ ಕೂಡ, ಅಂದರೆ ಸಗಣಿ ಮತ್ತು ಗಂಜಲ, ಕೆಲವು ಔಷಧಿಗಳಿಗೆ ಉಪಯೋಗವಾಗುತ್ತದೆ. ಇಷ್ಟಾದರೂ ಕೆಲವರು ಹಸುವಿಗೆ ಕೊಡುವ ಆಹಾರ ಅತ್ಯಲ್ಪ. ಕೆಲವು ಹಸುಗಳು ಬೀದಿಯಲ್ಲೋ ಅಥವಾ ಬಯಲಿನಲ್ಲೋ ತಮ್ಮ ಆಹಾರವನ್ನು ಕಂಡುಕೊಂಡಿರುತ್ತದೆ. ಹಸು ಹಾಲು ಕೊಡುವಾಗ ನನ್ನ ಹಾಲು ದೇವರಿಗೆ ಉಪಯೋಗಿಸುತ್ತಾರೋ, ಒಳ್ಳೆಯವರು ಉಪಯೋಗಿಸುತ್ತಾರೋ, ಕೆಟ್ಟವರು ಉಪಯೋಗಿಸುತ್ತಾರೋ, ಕೊಲೆಗಡುಗಳು ಉಪಯೋಗಿಸುತ್ತಾರೋ, ಭ್ರಷ್ಟರು ಉಪಯೋಗಿಸುತ್ತಾರೋ, ಕಾಯಿಲೆಯವರು ಉಪಯೋಗಿಸುತ್ತಾರೋ, ಮಕ್ಕಳು ಉಪಯೋಗಿಸುತ್ತಾರೋ ಎಂಬ ಯಾವ ಪರಿವೆಯೂ ಇಲ್ಲದೆ ನಮ್ಮ ಅನುಕೂಲಕ್ಕಾಗಿ ಅದು ಹಾಲು ಎನ್ನುವ ಅಮೃತವನ್ನು ಕೊಡುತ್ತದೆ. ಆದರೆ ನಾವೇನು ಮಾಡುತ್ತಿದ್ದೇವೆ? ಅದನ್ನು ಹೊಡೆದು ತಿನ್ನುತ್ತಿದ್ದೇವೆ. ಇದು ಸರಿಯೇ? ಆದ್ದರಿಂದ ಈ ಮೂಲಕ ಕಳಕಳಿಯಿಂದ ಪ್ರಪಂಚಕ್ಕೆ ಕೇಳಿಕೊಳ್ಳುವುದೇನೆಂದ್ರೆ, ಹಸುವನ್ನು ನಾವು ಪೂಜೆ ಮಾಡುತ್ತಿದ್ದರೂ ಪರವಾಗಿಲ್ಲ, ಅದನ್ನು ವಧೆ ಮಾಡದೆ ನಮ್ಮ ತಾಯಿಯಿಂದ ಹೆಚ್ಚಾಗಿ ಪ್ರೀತಿಸಬೇಕೆಂದು ಈ ಮೂಲಕ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ.